ಅಂತ ಅನಿಸ್ತಾ ಇದೆ. ನಾನು ಮತ್ತೆ ಗ್ರೌಂಡ್ ಲೆವೆಲ್ ಇಂದ ಮಾತಾಡ್ತೀನಿ. ಹಾಸನದಲ್ಲಿ ಡಿಸೆಂಬರ್ 30ನೇ ತಾರೀಕು 29ನೇ ತಾರೀಕಿಗೆ ಕಾರ್ಯಕ್ರಮ ಆಗಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ನನ್ನನ್ನು ಒಬ್ಬ ಪುಣ್ಯಾತ್ಮ ತಂದು ಜನವರಿ 1ನೇ ತಾರೀಕಿಗೆ ಅಡ್ಮಿಟ್ ಮಾಡಿ ಇವತ್ತು ನನ್ನನ್ನು ಅಲ್ಲಿ ಕಾರಿನಲ್ಲಿ ಒಂದು ಮಗು ತರ ನೋಡ್ಕೊಂಡಂತಹ ಲೋಹಿತ್ ಶೆಟ್ಟಿಗೆ ನಾನು ನನಗೆ ಅಲ್ಲಿ ಫುಡ್ ಏನಿತ್ತು ಅಂತ ಹೇಳಿದ್ರೆ ಬೆಳಿಗ್ಗೆ ಪೈನಾಪಲ್ ಪೀಸು ಮತ್ತೆ ಕಲ್ಲಂಗಡಿ ಹಣ್ಣು, ಕಿವಿ ಫ್ರೂಟ್ಸು ಇಂಥದ್ದೆಲ್ಲ ಅಂದ್ರೆ ನಮ್ಮನ್ನು ಅಷ್ಟು ಜಾಗ್ರತೆ ಮಾಡ್ಕೊಂಡು ನೋಡ್ಕೊಂಡಿದ್ದಾರೆ. ನನ್ನ ವಕೀಲರು ಇದ್ರು, ಕಂಪನಿ ಲೀಗಲ್ ಅಡ್ವೈಸರ್ ಬಂದಿದ್ರು, ರೈಟಾ? ಅವರು ಕೆಟಲಲ್ಲಿ ಇದನ್ನ ಮೊಟ್ಟೆಯನ್ನ ಬಾಯ್ಲ್ ಮಾಡಿ ಅಂದ್ರೆ ಸ್ನಾನಕ್ಕೆ ಖಾಲಿ ಫ್ರೂಟ್ಸ್ ತಿಂದ್ರೆ ಸಾಕಾಗಲ್ಲ, ಪ್ರೋಟೀನು ಬೇಕು ಅಂತ ಹೇಳಿ ಅದನ್ನು ಕೊಡು. ಹೀಗೆ ಒಂದು ನನ್ನನ್ನು ಎಷ್ಟು ಜಾಗ್ರತೆಯಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಂತವರು ನನ್ನನ್ನು ಒಬ್ಬನನ್ನ ಸಂಸ್ಥೆಯ ಒಂದು 5,000 ವಿದ್ಯಾರ್ಥಿಗಳನ್ನ ನೋಡ್ಕೊಳ್ಳುವಂತ ಸಂಸ್ಥೆಯ ಒಬ್ಬ ವ್ಯಕ್ತಿಯನ್ನ ನೋಡ್ಕೊಂಡ್ರೆ 70 ಜನರನ್ನ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಕಷ್ಟ ಆಗಿರ್ಲಿಲ್ಲ ಅಲ್ವಾ ಲೋಹಿಸರ್ಗೆ? ಏನಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತೀನಿ ಕೆಲವು ಫಂಕ್ಷನ್ ಆಗ್ಬೇಕಾದ್ರೆ, ಇವತ್ತು ನಾನು ಮಂಗಳೂರಲ್ಲಿ ಕೂತು ಬಿಜಾಪುರದಲ್ಲಿ ನನಗೆ 5,000 ಜನರನ್ನ ಒಟ್ಟಾಗಿಸಿ ಒಂದು ಕಾರ್ಯಕ್ರಮ ಆಗ್ಬೇಕು ಲೋಹಿತ್, ಬರುವ ಆದಿತ್ಯವಾರ ಅಂತ ಹೇಳಿದ್ರೆ ನಾನು ಶನಿವಾರ ರಾತ್ರಿ ಹೊರಟು ಬಂದ್ರು ಸಾಕಾಗುತ್ತೆ. ಆದಿತ್ಯವಾರಕ್ಕೆ ಅಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಅಲ್ಲಿ ದೀಪದ ಜೊತೆಗೆ ಅಲ್ಲಿ ಕೆಳಗಡೆ ಈ ಬೆಂಕಿ ಕೊಟ್ಟನ ಕೂಡ ರೆಡಿ ಮಾಡುವಂತ ವ್ಯಕ್ತಿ ಲೋಹಿತ್. ಹೋಗಿ ಅಂದ್ರೆ ಇಲ್ಲಿ ಒಬ್ರು ಮೈಸೂರಿನ ಒಬ್ಬ ವ್ಯಕ್ತಿ ನಮ್ಗೆ ಹೇಳಿರುವಂತ ಲೋಕ ಬೇರೆ, ತೋರಿಸಿರುವಂತ ಲೋಕ ಬೇರೆ, ಅಲ್ಲಿ ತೋರಿಸಿರುವಂತ ಲೋಕ ಬೇರೆ. ಆದ್ರೆ ನಮ್ಮ ಮೊದಲ ಗೋವಾ ಟ್ರಿಪ್ಪಿಗೂ 2ನೇ ಗೋವಾ ಟ್ರಿಪ್ಪಿಗೂ ಬಹಳ ವ್ಯತ್ಯಾಸ ಆಗಿದೆ. ಸೊ ನಮ್ಮ 2ನೇ ಟ್ರಿಪ್ ಅಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ರೈಟ್? ಆ ಸರಳತೆಯಲ್ಲೂ ನಾವು ತುಂಬಾ ಕಂಡುಕೊಂಡಿದೀವಿ, ತುಂಬಾ ವಿಚಾರವನ್ನ ತಿಳ್ಕೊಂಡಿದೀವಿ. ನಾಗೇಶ್ ಸರ್ ಇದು ಕವನ ಬಹಳ ಇಷ್ಟ ಆಯ್ತು ಸರ್. ನಾವು ಬಹಳ ಇದನ್ನ ಸಾಹಿತ್ಯವನ್ನು ತುಂಬಾ ಇಷ್ಟಪಡ್ತೀವಿ. ನಾವು ಒಂದು 2018ರಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ, ಅದರಲ್ಲಿ ಕನ್ನಡ ಹಾಡಿದೆ. ಅದನ್ನು ನಮ್ಮ ಇವರು ಯೋಗರಾಜ್ ಭಟ್ರು ಹಾಡು ಬಂದಿದ್ರು ಸಾಹಿತ್ಯ. ಅದರಲ್ಲಿ ಒಂದು ಸಾಲು ಬರುತ್ತೆ, ಹಕ್ಕಿ ದಿಕ್ಕಿಯಲ್ಲಿ ಹೊಸ ಬೀಜ ಬೀಳ್ತದೆ, ಮಣ್ಣು ತಿಂದ ಬೀಜ ಮರವಾಗಿ ಹೇಳ್ತದೆ, ಹಣ್ಣು ಕಾಯಿ ಎಲ್ಲ ಮಾರ್ಕೆಟು ಸೇರ್ತದೆ, ಕಾಸು ಕೊಟ್ಟ ಮಂದಿ ಬಾಯಲ್ಲಿ ಬೀಳ್ತದೆ, ಟಿಕ್ಕೆ ಇಟ್ಟ ಹಕ್ಕಿ ಕಮೀಸನ್ನು ಕೇಳ್ತದ, ಹೆತ್ತು ಹೊತ್ತ ಭೂಮಿ ಬೇರೆ ಇಟ್ಟು ಬೇಡ್ತದ. ಇದು ಆ ಸಿನಿಮಾದಲ್ಲಿ ಹಾಡಿದೆ. ಓಕೆ, ಸಾಹಿತ್ಯ ತುಂಬಾ ಪ್ರೀತಿಸುವವರು. ಹಾಗಾಗಿ ಈ ನಮ್ಮ ನಂದಗೋಕುಲದ ಬಗ್ಗೆ ಬರೀಬೇಕು ಅಂತ ಒಬ್ಬರ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ವಿ. ಯಾರಂತ ಹೇಳಿದ್ರೆ, ನಿಮ್ಗೆ ಕೇಳಿರುವುದು ಆ ಹಾಡು ವರಾಹ ರೂಪಂ. ವರಾಹ ರೂಪಂ ಬರೆದವರು ಶಶಿರಾಜ್ ಕಾವೂರ್, ನಮ್ಮ ಮಿತ್ರರು. ಅವ್ರ ಹತ್ರ ಹಾಡು ಬರೀಬೇಕು ಅಂತ ಹೇಳಿದ್ದೆ. ನಮ್ಮ ವಕೀಲರು ಹೇಳಿದ್ರು, ನಂದಗೋಕುಲ ಬಗ್ಗೆ ಅವ್ರ ಹತ್ರ ಅಲ್ಲ, ನಾವು ಬರೀಬೇಕಿದ್ರೆ ಇವ್ರ ಹತ್ರ ಕೆ ಕಲ್ಯಾಣ್, ಇವ್ರ ಮಿತ್ರರು. ಕೆ ಕಲ್ಯಾಣ್ ಗೊತ್ತಾ? ಬಲೆ ಚಂದದ ಹೆಣ್ಣು ನೀವು ಹಾಡ್ಬೋದು, ಅವ್ರ ಹತ್ರ ಬರೆಸೋಣ ಅಂತ. ಸರ್, ಯಾಕೆ ಕೆ ಕಲ್ಯಾಣ್, ಯಾಕೆ ಶಶಿರಾಜ್ ಕಾವೂರ್? ನಮ್ ಜೊತೆನೇ ಇದ್ದಾರೆ ನಾಗೇಶ್. ನಾವು ಇದನ್ನ ಇವತ್ತಲ್ಲ ಸರ್, ನಾವು 2008 ಇಸವಿಗೆ RMP ಅಂತ ಯಾರೆಲ್ಲ ಕೇಳಿದ್ವಿ. RMP ನಾನು ಆ ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಮಾಡಿದ್ದೀನಿ. ಅವತ್ತು ಒಳಗೆ ಬರ್ಬೇಕಾದ್ರೆ ಒಂದು ಸೌಂಡ್ ಬರೋದು, RMP ಮೇಕ್ಸ್ ಯು ಹ್ಯಾಪಿ. ಆ ಒಂದು ಹಾಡು RMP ಅಂತ ಕೇಳಬೇಕಾದ್ರೆ ನಮ್ಮ ಇಲ್ಲಿ ಒಬ್ಬರು ಡೈನಾಮಿಕ್ ಲೀಡರ್ ಇದ್ರು, ಅವ್ರು ಹೇಳ್ತಾ ಇದ್ರು, ನಮ್ದು ಒಂದು ಮ್ಯೂಸಿಕ್ ಬೇಕು ಅಂತ. ಆಯ್ತಲ್ಲ, ಎಂಪೀರಿಯಾ ಹಾಡೇ ರೆಡಿ ಆಯ್ತು. ಥ್ಯಾಂಕ್ ಯು ನಾಗೇಶ್ ಸರ್. ಮತ್ತೊಮ್ಮೆ ಇದು ಎಂಪೀರಿಯರ್ ಬಗ್ಗೆ ನಾವು ಹೇಳ್ತಾ ಇರುವಂತದ್ದು. ಎಂಪೀರಿಯರ್ ಬಗ್ಗೆ ಇನ್ನಷ್ಟು ಹೇಳ್ಬೇಕಾ? ಎಂಪೀರಿಯರ್ ಸಾಕು, ಇನ್ನು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕಾ? ನೆಕ್ಸ್ಟ್ ಹೋಗೋಣ, ರೈಟ್? ಎಂಪೀರಿಯರ್ ಆಯ್ತು. ಇದರಲ್ಲಿ ಒಂದು ಮಾತ್ರ ನೆನಪಿಡಿ, 1 ಕೋಟಿ ಡಿಮ್ಯಾಟ್ ಅಕೌಂಟ್ ಇದ್ದದ್ದು ಮಾತ್ರ ಮೈಂಡಲ್ಲಿ ಇರಲಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ಹೇಳಿದ್ದೇನು ಅಂತ ಹೇಳಿದ್ರೆ, ಅಲ್ಲ ಸರ್ ಇದು ಕಂಪನಿ ಓಕೆ ಸರ್, ಕಂಪನಿ ಸೂಪರ್ ಸರ್, ಕಂಪನಿ ಓಕೆ ಸರ್ ಅಂದ್ರೆ ಕೆಲವರು 3 ತಿಂಗಳು ಏನು ಗೋವಾ ಟೂರ್ ಹೋಗಿ ಬಂದ್ರೆ 3 ತಿಂಗಳಲ್ಲಿ ಕಂಪನಿ ಡಮಾರ್, 6 ತಿಂಗಳಲ್ಲಿ ಡಮಾರ್, 9 ತಿಂಗಳಲ್ಲಿ ಡಮಾರ್ ಹೇಳಿದವರು ಇದ್ದಾರೆ. ಕಳೆದ ವರ್ಷ ಜನವರಿ 26ನೇ ತಾರೀಕಿಗೆ ನಾವು ಫಾರಿನ್ ಅನೌನ್ಸ್ ಮಾಡಿದ್ದು, ರೈಟಾ? ಹೆಚ್ಚುವರ್ಸು ಆವತ್ತಿಂದ ಕಾಯ್ತಾ ಇದ್ದಾರೆ. ಫಸ್ಟ್ ಮಹಿಳಾ ಹೆಚ್ಚುವರಿ ಇಲ್ಲಿದ್ದಾರೆ, ಯಾರು? ಸಂಗೀತ ಮೇಡಮ್. ಫಸ್ಟ್ ಫಾರಿನ್ ಹೆಚ್ಚುವರಿ ಜನವರಿ 20 ಫೆಬ್ರವರಿ ಫಸ್ಟ್ ವೀಕಲ್ಲಿ. ಆದ್ರೆ ಹೋಗಿದ್ದು ಕರ್ಕೊಂಡು ಹೋಗಿದ್ದೆ ಯಾವಾಗ? 25. ಬಟ್ ನಾವು ಕಮಿಟ್ಮೆಂಟ್ ಕೊಟ್ಟ ಮೇಲೆ ಯಾರು ಕಡೆಗೆ ಪಾಸ್ಪೋರ್ಟ್ ಕೊಟ್ಟವರು ಅವರನ್ನು ನೋಡಿ, ಅಲ್ಲಿ ನೋಡಿ, ಅವ್ರು ಜೂನಲ್ಲಿ ಹೆಚ್ಚು ಆದವರು ಪಾಸ್ಪೋರ್ಟ್ ಕೊಟ್ಟಿದ್ದು
10 ದಿವಸದ ಮುಂಚೆ. ಅಂದ್ರೆ ಯಾರ ತಪ್ಪು ಅಂತ ನಿಮ್ಗೆ ಅಂದಾಜಾಗಿರುತ್ತೆ. ಏನಂತ್ರಿ ಶರಣಪ್ಪ ದೊಡ್ಡ ಮನುಷ್ಯರ ರಾಯಚೂರಿಂದ ಪಾಸ್ಪೋರ್ಟ್ ಮನೆಯವರು. ಹಾಗೆ ಇದು ಒಬ್ಬೊಬ್ಬರದ್ದು ಒಂದೊಂದು ವಿಚಾರಗಳು. ಇಲ್ಲಿಂದ ಈ ನಮ್ಮ ಎಂಪೀರಿಯಾ ಕಾರ್ಪೊರೇಷನ್ ಇಂದ ನಾವು ನೆಕ್ಸ್ಟ್ ಹೊರಡ್ಲಿಕ್ಕೆ ಇರೋದು ವಿಚಾರ ಏನು ಅಂತ ಹೇಳಿದ್ರೆ ಬರುವಂತದ್ದು ಹೆಚ್ಚಾಗಿ ಲೀಡರ್ಸ್ ಇದೊಂದು ಸಮಸ್ಯೆ ಅಲ್ಲದೆ ಮತ್ತೊಂದು ಹೇಳುವಂಥದ್ದು, ಸರ್ ಅದೌದು ಸರ್ ಎಲ್ಲ ಓಕೆ ಸರ್, ಏನಾದ್ರೂ ಗವರ್ಮೆಂಟ್ ಇಶ್ಯೂಸ್ ಬಂದ್ರೆ ಅಂತ. ಗವರ್ಮೆಂಟ್ ಇಶ್ಯೂಸ್ ಬಂದ್ರೆ ಅದಕ್ಕೆ ಬೇಕಾದ ಎಲ್ಲವೂ ನಾವು ಮಾಡಿಟ್ಟಿದೀವೋ ಇಲ್ವೋ, ಮತ್ತೇನು ಇಶ್ಯೂಸ್ ಬರುತ್ತೆ. ಅಲ್ಲ ಸರ್ ಬ್ಯಾಂಕ್ ಫ್ರೀಸ್ ಆದ್ರೆ, ಬ್ಯಾಂಕ್ ಅಕೌಂಟ್ಗೆ ಟರ್ನ್ ಓವರ್ ದೊಡ್ಡದಾದ್ರೆ ಇದೆಲ್ಲ ಕಂಪ್ಲೇಂಟ್ಸ್ ಇತ್ತು, ಹೌದಾ? ಸೊಸೈಟಿ ಅದಕ್ಕೆ ಎಸ್, ಅದರ ಹೆಸರೇನು? ಗೋವರ್ಧನಗಿರಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ. ಇದೇನು ಸರ್? ಏನು ಸರ್ ಗೋ ಅಂದ್ರೆ? ಇದನ್ನ ಸ್ವರ್ಗದಲ್ಲಿ ಕಾಮಧೇನು ಅಂತ ಹೇಳ್ತಾರೆ. ಏನು ಸರ್ ಕುಮಾರಸ್ವಾಮಿ ಸರ್ ಅದು ಕಾಮಧೇನು ಅಂದ್ರೆ? ಕಾಮಧೇನು ಕಲ್ಪವೃಕ್ಷ. ಕಾಮಧೇನು ಕಲ್ಪವೃಕ್ಷ, ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರ. ಕಾಮಧೇನು ಅಂದ್ರೆ ಏನು ಅಂತ ಹೇಳಿ. ಕೇಳಿದನ್ನು ಕೊಡುವಂತದ್ದು ಕಾಮಧೇನು, ರೈಟಾ? ಎಷ್ಟು ಕೊಡಬೇಕು ನಿಮ್ಗೆ? ಎಷ್ಟು ಕೊಡಬೇಕು ನಿಮ್ಗೆ? ಬೆಟ್ಟದಷ್ಟು ಬೇಕಾ? ಗಿರಿ ಅಂದ್ರೆ ಏನು? ಗಿರಿ ಅಂದ್ರೆ ಬೆಟ್ಟನೂ ಹೌದು ಪರ್ವತನೂ ಹೌದು. ಈ ಬೆಟ್ಟದಷ್ಟು ನಿಮ್ಗೆ ಕಾಮಧೇನು ಕೊಡಬೇಕಾ? ಎಸ್, ಹೆಚ್ಚಾಗಬೇಕಾ? ವರ್ಧನ ಅಂದ್ರೆ ವರ್ಧಿಸುವುದು ಅಥವಾ ಹೆಚ್ಚಿಸುವುದು, ವೃದ್ಧಿಸುವುದು, ಇದೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಇದೇನು ಹೆಸರು ಸುಮ್ಮನೆ ಇಟ್ಟಿದ್ದು ಅಂತ ಅನ್ಕೊಂಡಿದ್ದೀರಾ? ಗೋವರ್ಧನಗಿರಿ ಹೇಗಿರಬೇಕು? ಯಾರಿಗೆಲ್ಲ ಕಾರ್ಪೊರೇಷನ್ ಬ್ಯಾಂಕ್ ಗೊತ್ತಿದೆ? 150 ವರ್ಷಗಳ ಇತಿಹಾಸ ಇರುವಂತಹ ಕಾರ್ಪೊರೇಷನ್ ಬ್ಯಾಂಕ್ ಹುಟ್ಟಿ